ಮಿಸ್ಟರ್ ಲಂಕೇಶ್, ಹೇಳಿ ಮಿಸ್ಟರ್ ಲೋಕೇಶ್. ಇಂಡಸ್ಟ್ರಿಯಲ್ಲಿ ಯಾರಾದ್ರೂ ಒಂದು ದೊಡ್ಡ ಹೆಸರು ಮಾಡ್ಬಿಟ್ಟು ಅವ್ರ ಮಕ್ಕಳು ಇಂಡಸ್ಟ್ರಿಗೆ ಬಂದಾಗ ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಇರುತ್ತೆ. ಇವಾಗ ನಿಮ್ ತಂದೆ ಎಂತ ಒಳ್ಳೆ ಡೈರೆಕ್ಟರ್, ನೀವೇ ಇರಲ್ಲ. ಅಲ್ಲ, ಅವರ ಹಾದಿಯನ್ನ ನೀವೇ ಫಾಲೋ ಮಾಡ್ಕೊಂಡ್ ಬಂತಿದ್ದೀರಾ. ನಮ್ಮ ತಂದೆ ಲೋಕೇಶ್ ಅವರು ವರ್ಸಿಟೈಲ್ ಆಕ್ಟರ್, ಆ ತರ ನಾನು ಮಾಡ್ಬೇಕು ಅಂತ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಆದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಟೈಗರ್ ಅಂತ ಒಬ್ರು ತುಂಬಾ ಫೇಮಸ್ ಆಗಿದ್ರು. ಯಾರು ಅಂತ ನಾನು ಹೇಳಲೇಬೇಕಾಗಿಲ್ಲ, ಎಲ್ರಿಗೂ ಗೊತ್ತಿರೋದು ನಮ್ಮ ಟೈಗರ್ ಪ್ರಭಾಕರ್ ಅವರು. ಅವರ ಸುಪುತ್ರ ವಿನೋದ್ ಪ್ರಭಾಕರ್ ಅವ್ರನ್ನ ನಾವೆಲ್ಲ ಪ್ರೀತಿಯಿಂದ ಅಭಿಮಾನಿಗಳೆಲ್ಲ ಅವ್ರನ್ನ ಪ್ರೀತಿಯಿಂದ ಕರೆಯೋದು ಮರಿ ಟೈಗರ್ ಅಂತ. ಸೊ ಇವಾಗ ಟೈಸನ್ ಅಂತ ಒಂದು ಸಿನಿಮಾ ಮಾಡ್ತಾ ಇದಾರೆ. ಅದು ಏನಂದ್ರೆ ಸಿಂಪಲ್, ಎಷ್ಟು ಚೆನ್ನಾಗಿದೆ ಅಂದ್ರೆ ಟೈಗರ್ ಸನ್ ಇಸ್ ಟೈಸನ್. ಎಸ್. ಸೊ ಬ್ಯೂಟಿಫುಲ್ ಆದಂತ ಒಂದು ಕಾನ್ಸೆಪ್ಟ್ ಅದು. ಟೈಟಲ್ಗೆ ಆಪ್ಟ್ ಆಗಿದೆ. ಆ ಇಡೀ ತಂಡದವರು ಇವತ್ತು ಇಲ್ಲಿಗೆ ಬಂದಿದ್ದಾರೆ. ನಾವೆಲ್ಲರೂ ಸೇರಿ ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ಟೈಸನ್ ಚಿತ್ರದಿಂದ ನಾಯಕ ನಟರಾದಂತಹ ವಿನೋದ್ ಪ್ರಭಾಕರ್, ಶ್ರೀನಿವಾಸ್ ಮೂರ್ತಿ ಅವರು, ಗಾಯತ್ರಿ ಆಯರ್ ಅಂಡ್ ಡೈರೆಕ್ಟರ್ ಆದಂತಹ ರಾಮ್ ನಾರಾಯಣ್. ಈ ಸಾಂಗ್ ಆಕ್ಚುಲಿ ನಮ್ಮಿಬ್ಬರಿಗೆ ತುಂಬಾ ಹತ್ರ. ಯಾಕಂದ್ರೆ ಈ ಸಿನಿಮಾದಲ್ಲಿ ಒಂದು 60 ದಿನ ನಾವಿಬ್ರು ಒಟ್ಟಿಗೆ ಕೆಲಸ ಮಾಡಿದ್ವಿ, ಸಿಕ್ಕಾಬಡೆ ಮಜಾ ಮಾಡಿದ್ವಿ. ಆಮೇಲೆ ನಾನು ಪ್ರೀತಿಯಿಂದ ಕರೆಯೋದು ಒಟ್ಟಿಗೆ ಏನೋ ಒಂದು ದೊಡ್ಡ ಒಂದು ಏನಂತಾರೆ ಗಾಂಪರ ಗುಂಪೆ ಇತ್ತು ನಮ್ಮ ಎಲ್ಲರೂ ಸೇರಿ. ನಾನು ವಿನೋದ್ನ ಪ್ರೀತಿಯಿಂದ ಕರೆಯೋದು ರಾಸ ಅಂತ. ರಾಸ ಏನಮ್ಮ ರಸ? ಏನಿಲ್ಲಮ್ಮ ರಸ. ವೆಲ್ಕಮ್ ಟು ದ ಶೋ ರಾಸ. ಥ್ಯಾಂಕ್ ರಸ. ಫೋನ್ ಮಾಡಿದಾಗ್ಲೂ ನಾನು ಯಾವಾಗ್ಲೂ ನಾರ್ಮಲ್ ಆಗಿ ಬೇರೆ ನಂಬರ್ ಏನಾದ್ರು ಮಾಡ್ಬಿಟ್ರೆ ಅವರು ಯಾರು ಅನ್ನೋರು ರಾಸ ಅಂದ ತಕ್ಷಣ ಸಾಕು ಮಗ ರಾಸ ಅಂತ. ಸೊ ರಾಸ ಒಂದು ಕೋಡ್ ವರ್ಡ್ ಅದು. ರಾಮ್ ನಾರಾಯಣ್ ಅವರು ನಮಗೆ ಆತ್ಮೀಯರು. ಯಾಕಂದ್ರೆ ನಾವು ಸ್ನೇಹಿತರು ಚಿತ್ರದಲ್ಲಿ ಜೊತೆಯಲ್ಲಿ ಕೆಲಸ ಮಾಡಿದ್ವಿ, ನಮ್ಮ ನಿರ್ದೇಶಕರು. ಅಂಡ್ ಅಫ್ಕೋರ್ಸ್ ಶ್ರೀನಿವಾಸ್ ಮೂರ್ತಿ ಅಂಕಲ್ ನಮ್ಮ ತಂದೆಯ ಒಳ್ಳೆ ಸ್ನೇಹಿತರು, ನಮ್ಮ ಫ್ಯಾಮಿಲಿಗೆ ತುಂಬಾ ಹತ್ರ. ಅವರು ಕೂಡ ಇವತ್ತು ಬಂದಿರೋದು ಬಹಳ ಖುಷಿ ಆಗ್ತಿದೆ. ಆಮೇಲೆ ಗಾಯತ್ರಿ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಮಾತಾಡಿ, ಪರವಾಗಿಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅದು ಕೋಡ್ ವರ್ಡ್ ಅಲ್ಲಿ ಇಲ್ದಂಗಿತ್ತು, ಸೊ ಗೊತ್ತಾಗಿಲ್ಲ ನಮಗೆ. ದಯವಿಟ್ಟು ಬನ್ನಿ, ಕೂತ್ಕೊಳ್ಳಿ. ವೆಲ್ಕಮ್ ಟು ಮೈ ಹೌಸ್. ಮೊದಲನೇದಾಗಿ ಟೈಸನ್ ಚಿತ್ರದ ಬಗ್ಗೆ ಈ ಟೈಟಲ್ ಹೆಂಗೆ ಫ್ಲಾಶ್ ಆಗಿದ್ದು ರಾಮ್ ಸರ್? ಸರ್, ಈ ಟೈಟ್ಲು ಆಕ್ಚುಲಿ ಕತೆ ಅನ್ಕೊಂಡಿದ ತಕ್ಷಣ ನಾವೇನ್ ಟೈಟ್ಲ್ ಇಡಬೇಕು ಅಂತ ಫ್ಲಾಶ್ ಆಗಿದೆ. ಟೈಗರ್ ಅಂತ ಬಂದಾಗ ತುಂಬಾ ಜನ ಟೈಗರ್ ಅದು ಇದು ಅಂತ ಹೇಳ್ತಾನೆ ಇದಾರೆ. ಕಾಂಟ್ರವರ್ಸಿ ಆಗುತ್ತೆ, ಸುಮ್ನೆ ನಾವು ಇಟ್ಟು ಚೇಂಜ್ ಆಗೋದು ಬೇಡ ಅಂತ ನಮ್ಮ ನಿರ್ಮಾಪಕರು ಒಬ್ರು ತುಂಬಾ ಒಳ್ಳೆ ಐಡಿಯಾ ಮಾಡಿದ್ರು. ನಮ್ಮ